ಹಾಯ್ ಆಲ್, ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮನ್ನೆಲ್ಲರನ್ನೂ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನನ್ನನ್ನು ಕೂಡ ನೀವೆಲ್ಲರೂ ತುಂಬ ಮಿಸ್ ಮಾಡ್ಕೋತಾ ಇದ್ರಿ. ಯಾಕಂದರೆ ನೀವೆಲ್ಲ ನನಗೆ ಮೆಸೇಜ್ ಹಾಕಿರಿ, ಯಾಕ್ರಿ ಮೇಡಮ್ ಮರ್ತಿರೇನು, ಯೂಟ್ಯೂಬಿಗೆ ವೀಡಿಯೋನೇ ಹಾಕ್ತಾಯಿಲ್ಲ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ತುಂಬ ಲಾಂಗ್ ಗ್ಯಾಪ್ ಕೊಟ್ಟು ಈಗ ಮತ್ತೆ ಯೂಟ್ಯೂಬಿಗೆ ನಾನು ಕಮ್ ಬ್ಯಾಕ್ ಆಗಿದ್ದೀನಿ. ಯೂಟ್ಯೂಬಿಗೆ ನಾನು ಕಟಿಂಗ್ ಮತ್ತು ಸ್ಟಿಚಿಂಗು ಮೋಟಿವೇಶ್ನಲ್ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ನೋಡಿ ಹಾಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇವತ್ತು ನಾನು ಒಂದು ಮೋಟಿವೇಶ್ನಲ್ ಟಾಪಿಕ್ ಜೊತೆ ಬಂದಿದ್ದೀನಿ. ನಿಮಗೆಲ್ಲ ತುಂಬ ಇಷ್ಟ ಆಗಿರುವಂಥ ನನ್ನ ಒಂದು ಚಾನಲ್ನಲ್ಲಿ ಮೋಟಿವೇಶ್ನಲ್ ವೀಡಿಯೋಸ್ಗಳು, ಅದ್ರ ಪ್ರಕಾರ ನಾನು ಇವತ್ತೊಂದು ಮೋಟಿವೇಶ್ನಲ್ ವೀಡಿಯೋ ಜೊತೆನೇ ನಾನು ಬಂದಿದ್ದೀನಿ. ಏನಪ್ಪ ಅಂತಂದ್ರೆ, ಫಸ್ಟಿಗೆ ಕಸ್ಟಮರ್ ಬಟ್ಟೆನ ಅಲ್ಟ್ರೇಷನ್ ಮಾಡುವಾಗ ನಮಗೊಂಥರ ಮುಜುಗರ ಅನ್ನಿಸ್ತದ, ಅಥವಾ ಹಳೆ ಬಟ್ಟೆ ಹೊಲಿಯುವಾಗ ಒಂಥರ ಮುಜುಗರ ಅನ್ನಿಸ್ತದ ಅಂತೇಳಿ ಅದ್ರ ಬಗ್ಗೆ ಇವತ್ತೊಂದು ವಿಡಿಯೋ. ಏನಪ್ಪ ಅಂತಂದ್ರೆ, ಫಸ್ಟಿಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡುವಾಗ ಯಾಕೆ ನಾಚಿಕೆ ಪಟ್ಕೋಬೇಕು? ಯಾಕಂದರೆ ಇದ್ರ ಬಗ್ಗೆ ನಾವು ಚಿಕ್ಕವರಿದ್ದಾಗ ನಮಗೆ ಇದು ಒಂದು ಪಾಠನೇ ಇತ್ತು ಹಿಂದಿ ಒಳಗೆ. ಆಪ್ಕ ಕಾಮ್ ಆಪ್ಕ ಕರ್ನೆ ಮೇ ಲಾಜ್ ಕೈಸೆ, ಅಂದರೆ ಆಪ್ಕ ಕಾಮ್ ಅಂದರೆ ನಿಮ್ಮ ಕೆಲಸವನ್ನು ನೀವು ಮಾಡುವಾಗ ನಾಚಿಕೆ ಏಕೆ ಅಂತೆ. ಇವತ್ತು ನಾ ಇವೆಲ್ಲ ಯಾಕೆ ಬ್ಲೌಸಸ್ ನಿಮಗೆ ತೋರ್ಸಕತ್ತೀನಿ ಅಂದರೆ, ತುಂಬ ಬ್ಲೌಸಸ್ಸು ನನಗೆ ಹೊಸವು ಬಂದವು, ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಲಿಕ್ಕೆ ಬಂದವು. ಇನ್ನೂ ಕೆಳಗಡೆ ಕೂಡ ಇಟ್ಟಿದ್ದೀನಿ, ಇಲ್ಲಿ ಮಿಷನ್ ಕೆಳಗಡೆ ಕೂಡ ಕಟಿಂಗಕ್ಕೆ. ಅವೆಲ್ಲ ಬಟ್ಟೆ ಇದ್ರೂ ಕೂಡ ನಾನು ಅಂದರೆ ಕಸ್ಟಮರ್ ಇನ್ನೂ ಫೋನು ಮಾಡ್ತಿರ್ತಾರೆ ನನಗೆ, ನಾ ಬ್ಲೌಸ್ ಅದಾವ್ರಿ, ಡ್ರೆಸ್ ಅದಾವ್ರಿ, ತಂದು ಕೊಡ್ತೀನಿ ಅಂಥೇಳಿ. ಅವೆಲ್ಲ ಬಿಟ್ಟು ನಾನು ಈ ರೀತಿ ಅಲ್ಟ್ರೇಷನ್ ಬಟ್ಟೆಗಳನ್ನ ಯಾಕೆ ತೊಗೋತೀನಿ ಅಂತಂದ್ರೆ, ಇದಕ್ಕೊಂದು ರೀಸನ್ ಅದ ಫ್ರೆಂಡ್ಸ್. ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಇದು ಮೋಟಿವೇಶ್ನಲ್ ವಿಡಿಯೋ ಆಗಿ ತಗೋರಿ ಎಲ್ಲರೂ ಕೂಡ. ಇವೆಲ್ಲ ಕೂಡ ಹಳೆ ಬಟ್ಟೆ ಅದ ಅಂಥೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಹಳೆ ಬಟ್ಟೆ ಅಂದ್ರೆ ಅವರು ವಾಶ್ ಮಾಡೇ ತಂದು ಕೊಟ್ಟಿರ್ತಾರೆ. ಇವೆಲ್ಲನೂ ಸ್ಟಿಚ್ ಬಿಚ್ಚಿರ್ತಾವೆ. ರೆಡಿಮೇಡ್ ಟಾಪ್ಕೊಳ್ಳೋದು ನೋಡಿರಿ ನೀವು, ಎಲ್ಲ ಸ್ಟಿಚ್ ಬಿಚ್ಚಿರ್ತಾವೆ. ಒಂದೇ ಸತಿ ಹಾಕ್ಕೊಳ್ಳೋದ್ರಾಗೇನೆ ಅವೆಲ್ಲ ಹೊಲಿಗೆ, ದೊಡ್ಡ ಹೊಲಿಗೆ ಅಂದ್ರೆ ನಂಬರ್ ಅಂದ್ರೆ ಸ್ಟಿಚ್ಚಿಂಗ್ ಸೈಜ್ ದೊಡ್ಡದು ಇಟ್ಟು ಅವರು ಹೊಲಿದು ಕೊಟ್ಟಿರ್ತಾರೆ. ಬೇಗನೆ ಬಿಚ್ಚಿ ಹೋಗಿಬಿಡ್ತಾವೆ ಅವು. ಏನು ಮಾಡ್ತಾನೆ ಮತ್ತು ಹೊಳೆ ನಮ್ಗೆ ಸ್ಟಿಚಿಂಗಿಗೆ ತಂದು ಕೊಡ್ತಾರೆ. ಸಣ್ಣಗೆ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಡ್ರಿ, ಹೊಲಿಗೆ ಬಿಚ್ಚಾವ ಅಂಥೇಳಿ. ಅವ್ರನ್ನ ನಾವು ಕಸ್ಟಮರ್ನ ವಾಪಸ್ ಕಳಿಸ್ಲಾರ್ದೇ ಅವ್ರನ್ನ ತೊಗೊಂಡು ನಾವು ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟಿವಿ ಅಂತಂದರೆ ಅವರು ನೆಕ್ಸ್ಟ್ ಟೈಮ್ ನಮಗೆ ಅಲ್ಟ್ರೇಷನ್ ಅಲ್ಲದೆ ಬ್ಲೌಸ್ ಕೂಡ ತಂದು ಕೊಡ್ತಾರೆ. ಹೀಗೆ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಫ್ರೆಂಡ್ಸ್. ಯಾವುದಕ್ಕೂ ಕೂಡ ನಮ್ಮ ಕೆಲಸದೊಳಗೆ ನಾವು ನಾಚಿಕೆ ಪಟ್ಕೋಬಾರ್ದು ಮತ್ತು ಸೊಕ್ಕು ತೋರಿಸ್ಬಾರ್ದು ಈ ಕೆಲಸದೊಳಗೆ. ಯಾಕಂದರೆ ಈ ಕಸ್ಟಮರ್ ತುಂಬ ಜಾಸ್ತಿ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹಿಂಗೆ ಅಲ್ಟ್ರೇಷನ್ ಬಟ್ಟೆ ಅವು ಇವೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತು ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಮುಂದೆ ನಾನು ಈ ಅಲ್ಟ್ರೇಷನ್ ಬಟ್ಟೆ ತೊಗೊಂಡೆ. ಯಾಕಂದ್ರೆ ಅವ್ರಿಗೂ ಒಂಥರ ಮೋಟಿವೇಶನ್, ನೋಡ್ರಿ ಮೇಡಮ್ಗೆ ಇಷ್ಟೆಲ್ಲ ಕೆಲಸ ಇದ್ರೂ ಅಲ್ಟ್ರೇಷನ್ ಬಟ್ಟೆ ತೊಗೊತಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಎಲ್ಲರಿಗೂ ಕೂಡ ಒಂದು ಮೋಟಿವೇಶ್ನಲ್ ಆಗಲಿ ಅಂಥೇಳಿ ನಾನೊಂದು ಉದ್ದೇಶದಿಂದ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದ್ರ ಹಿಂದೆ ಒಂದು ದೊಡ್ಡ ಉದ್ದೇಶನೇ ಇರ್ತದೆ. ಎಲ್ಲರಿಗೂ ಕೂಡ ಮೋಟಿವೇಶ್ನಲ್ ಮತ್ತು ನನಗೂ ನಿಮ್ಗೆ ಹೇಳ್ಕೊಂತ ನನಗೂ ಕೂಡ ಈ ರೀತಿ ಒಂದು ಒಳಗೆ ಇನ್ಸ್ಪಿರೇಷನ್ ಆಗ್ತಾ ಇರ್ತದೆ. ನಾನು ಆಫ್ಲೈನ್ ಕ್ಲಾಸ್ದವ್ರ ಮುಂದೆನೇ ಈ ಅಲ್ಟ್ರೇಷನ್ ಬಟ್ಟೆ ತೊಗೊಂಡೆ. ಮತ್ತು ಅವ್ರಿಗೆ ಹೇಳಿದೆ ಕೂಡ, ನೋಡಿರಿ ನಾನು ಅಲ್ಟ್ರೇಷನ್ ಬಟ್ಟೆ ಯಾಕೆ ತೊಗೊಂಡೆ ಅಂತಂದರೆ, ನಾನು ಈ ಏರಿಯಾಕ್ಕೆ ಬಂದಿಂದ ಹೊಸಬ್ರು, ನಾವು ಬಂದೇ ಇಲ್ಲಿ 2 months ಆಯಿತು, ಬರೀ 2 ತಿಂಗಳಾಯಿತು ಈ ಏರಿಯಾಕ್ಕೆ ಬಂದು. ನಾನು ಹಾಕಿದ ಬೋರ್ಡನ್ನು ನೋಡಿ ತುಂಬ ಜನ ಫಸ್ಟಿಗೆ ನನಗೆ ಅಲ್ಟ್ರೇಷನ್ ತಂದು ಕೊಡ್ತಾರೆ. ಅದಾದ ನಂತರ ಮತ್ತೆ ನನಗೆ ಬಟ್ಟೆ ಸ್ಟಿಚಿಂಗಿಗೆ ತಂದು ಕೊಡ್ತಾರೆ. ಹಿಂಗೆ ಒಬ್ಬರು ಬೇಗನೆ ನನಗೆ ಕಸ್ಟಮರ್ ಕೂಡ್ತಾರೆ. ಮತ್ತು ಇದು ಒಂದು ಟಿಪ್ಸ್ ಅಂತ ತಿಳ್ಕೊರಿ ಕಸ್ಟಮರ್ ಹೆಚ್ಚಾಗಲಿಕ್ಕೆ. ಈಗ ನಾ ಫಸ್ಟ್ ಒಂದು ಹಾಗೆ ಆಯಿತು ಫ್ರೆಂಡ್ಸ್. ನಾನು ಬರೀ ಟಾಪ್ವರೆಗೆ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದೆ. ಫಸ್ಟ್ ಕಸ್ಟಮರ್ ಅವರು ಹೊಸಬ್ರು ಈ ಏರಿಯಾಕ್ಕೆ ಬಂದಿದ್ದ. ಅವ್ರು ಏನು ಮಾಡಿದರು, ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು, ಅಂದರೆ ಇಮಿಡಿಯೇಟ್ಲಿ ಸ್ಟಿಚ್ ಮಾಡಿಕೊಟ್ಟೆ. ಅವ್ರಿಗೆ ಕುಂದ್ರಿಸಿ, ಕೂಡ್ರಿ 10 ನಿಮಿಷ ಒಳಗೆ ಮಾಡಿಕೊಡ್ತೀನಿ ಅಂತಂದು ಅವ್ರಿಗೆ ಕುಂದ್ರಿಸಿ ನಾನು ಮಾಡಿಕೊಟ್ಟೆ. ಅವ್ರು ನೆಕ್ಸ್ಟ್ ಟೈಮ್ ಏನು ಮಾಡಿದರು, ಮತ್ತೆ ನನಗೆ ಈಗ ಬ್ಲೌಸಸ್ ತಂದು ಕೊಟ್ಟಾರ. ಒಂದು ಬ್ಲೌಸಿಗೆ 400. ಅವ್ರು ಏನೂ ಕೇಳಿಲ್ಲ ನನಗೆ, ಇಲ್ಲರಿ ನೀವು ನೀಟ್ ಹೊಲಿತೀರಿ, ಎಲ್ಲ ಹೊಲಿದು ಹಾಕಿದ್ದು ನಾನು ನೋಡೀನಿ, ಹೊಲೀರಿ ಅಂಥೇಳಿ ತಂದು ಕೊಟ್ಟರು ಅವರು. ಅಂದರೆ ಅಲ್ಟ್ರೇಷನ್ದಿಂದನೇ ನನಗೆ ಹೊಸ ಬ್ಲೌಸ್ ಕಸ್ಟಮರ್ ಕುಂತು. ಅದಕ್ಕೋಸ್ಕರ ಹೇಳೋದು, ಯಾವುದೇ ಕೆಲಸವನ್ನು ನಾವು ನೆಗ್ಲೆಕ್ಟ್ ಮಾಡಬಾರದು, ತಾತ್ಸಾರ ಮಾಡಬಾರ್ದು. ಇದು ಅಲ್ಟ್ರೇಷನ್ನ 20 ರೂಪಾಯಿ 30 ರೂಪಾಯಿ ಈ ರೀತಿ ಮಾಡಬಾರ್ದು. ಇದು ನಾನೇನು ಸ್ಟಿಚ್ ಮಾಡ್ತಾ ಇದ್ದೀನಿಲ್ಲ, ಎಲ್ಲ ಬಟ್ಟೆಗಳು ಅಲ್ಟ್ರೇಷನ್ದು ಮಿನಿಮಮ್ 15 ಅದಾವೆ ಫ್ರೆಂಡ್ಸ್. ಇವು 15 ನಾನು ಒಂದು ಪೀಸಿಗೆ 20 ರೂಪಾಯಿ ಹೇಳಿದ್ದೆ. ಅಂದರೆ 15 ಪೀಸಿಗೆ 300 ರೂಪಾಯಿ ಆಯಿತು ನನಗೆ. ಇದು ನಾನು ಎಷ್ಟು ತಾಸು ಒಳಗೆ ಸ್ಟಿಚ್ ಮಾಡಿದೆ ಅಂದರೆ 3/4 ಗಂಟೆ ಒಳಗೆ ಎಲ್ಲನೂ ಕೂಡ ಸ್ಟಿಚ್ ಮಾಡಿದೆ ನಾನು. 3/4 ಗಂಟೆ ಒಳಗೆ ನನಗೆ 300 ರೂಪಾಯಿ ಪೇಮೆಂಟ್ ಬಿತ್ತು. ಅದು ಬರೀ ಅಲ್ಟ್ರೇಷನ್, ಮತ್ತೇನೂ ಇಲ್ಲ. ಒಂದೇ ದರಿ ಇಲ್ಲ ಅಂದರೆ
ಎಲ್ಲದಕ್ಕೂ ವೈಟ್ ಮ್ಯಾಚ್ ಆಗ್ತಾಯಿತ್ತು ದಾರ. ಒಂದೇ ಪೀಸ್ ಬ್ಲ್ಯಾಕ್ ಒಳಗಿತ್ತು, ಅದೊಂದಕ್ಕೆ ನಾನು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ಎಲ್ಲದಕ್ಕೂ ಕೂಡ ವೈಟ್ ಕಲರ್ ಮ್ಯಾಚ್ ಆಯಿತು. ನಾನು ವೈಟ್ ಒಳಗೆ ಸ್ಟಿಚ್ ಮಾಡಿದೆ ಎಲ್ಲನೂ. 5 ರೂಪಾಯಿ ರೀಲ್ ದಾರದೊಳಗೆ ನಾನು 300 ರೂಪಾಯಿ ಬಟ್ಟೆನ ಸ್ಟಿಚ್ ಮಾಡಿದೆ. ಅರ್ಥ ಮಾಡ್ಕೊರಿ ಫ್ರೆಂಡ್ಸ್, ಇದ್ರೊಳಗೆ ಲಾಸ್ ಯಾವುದು, ನಾವು ಯಾಕೆ ನಾಚಿಕೆ ಪಟ್ಕೋಬೇಕು, ಇದ್ರೊಳಗೆ ಲಾಸ್ ಅದ ಅಂಥೇಳಿ ಅರ್ಥ ಮಾಡ್ಕೋಬೇಕು ನಾವು. ನೋಡಿರಿ 300 ರೂಪಾಯಿ ನನಗೆ ಮುಕ್ಕಾಲು ಗಂಟೆ ಅಂದರೆ 1 ತಾಸೂ ಆಗಿದ್ದಿಲ್ಲ. 1 ತಾಸು ಒಳಗೇ ನನಗೆ 300 ರೂಪಾಯಿ ಸಿಕ್ತು. ಮತ್ತು ಇನ್ನೊಂದು ನೆಕ್ಸ್ಟ್ ಟೈಮ್ ಅವ್ರು ಕೇಳಿನೂ ಹೋದರು, ನೀವು ಬ್ಲೌಸ್ ಅದು ರೇಟ್ ಹೆಂಗೆ ತೊಗೋತೀರಿ ಏನು ಅಂತ ರೇಟ್ ಕೇಳಿದ್ರು. ಹೇಳಿದೆ ನಾನು. ಅವರೆಲ್ಲ ಇಲ್ಲರಿ ನನ್ನ ಫಂಕ್ಷನ್ ಬ್ಲೌಸ್ಗಳದೆಲ್ಲ ಇಲ್ಲೇ ತಂದು ಕೊಡ್ತೀನಿ ಅಂತ. ಮತ್ತು ಮೊನ್ನೆ ನಾನು ಒಂದು ಬ್ಲೌಸನ್ನು ಆರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವರು ಈಗ ನೆಕ್ಸ್ಟ್ ಟೈಮ್ ನನಗೆ 60 ಬ್ಲೌಸ್ ಮದುವೆದು ಕೊಡ್ತೀನಿ ಅಂತಂದಾರ ಫ್ರೆಂಡ್ಸ್. ಅಂದ್ರೆ ಒಬ್ರದ್ದೇ ನನಗೆ ಒಂದು ಮದುವೆ ಬ್ಲೌಸು ಅಂದ್ರೆ ಒಂದು ಮನೆಯವ್ರದ್ದು ಫುಲ್ ಎಲ್ಲರದು 60 ಬ್ಲೌಸ್ ಸ್ಟಿಚಿಂಗ್ ತಂದು ಕೊಡ್ತೀನಿ ಅಂದಾರ. ಇನ್ನು 2 ತಿಂಗಳದ ಮದುವೆಯವ್ರದ್ದು. ಈ ರೀತಿ ನಮ್ಗೆ ಸಣ್ಣ ಪುಟ್ಟ ಆರ್ಡ್ರ್ ಹಿಡಿಯೋದ್ರಿಂದ ದೊಡ್ಡ ದೊಡ್ಡ ಆರ್ಡ್ರ್ಗಳು ಸಿಗ್ತಾವೆ. ಇನ್ನು ಫಸ್ಟಿಗೆ ಇಲ್ಲಿ ಆಲ್ಟ್ರೇಷನ್ ಬಟ್ಟೆ ಹಿಡಿಯೋಂಗಿಲ್ಲ ಅಂಥೇಳಿ ಸೊಕ್ಕು ತರಿಸಿ ಹೊಳ್ಳೆ ಕಳಿಸಿದ್ನಿ ಅಂತಂದ್ರೆ ಇನ್ನೊಮ್ಮೆ ಅವರು ನನಗೆ ಯಾವ ಬ್ಲೌಸ್ನೂ ತರಂಗಿಲ್ಲ, ಆಲ್ಟ್ರೇಷನ್ ಬಟ್ಟೆನೂ ತರಲ್ಲ, ಏನೂ ತರಲ್ಲ. ನಾನು ಖಾಲಿ ಕೊಡಬೇಕಾಗ್ತದೆ ಕೆಲಸ ಇಲ್ಲಾರ್ದೆ. ಇವಾಗ ನಾನು ಕೆಲಸ ಇಲ್ಲಾರ್ದೆ ಅಂತೂ ಇಲ್ಲ, ತುಂಬ ಕೆಲಸ ಅದ ಫ್ರೆಂಡ್ಸ್. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಕೂಡ ನಾನು ಮಾಡ್ತಾ ಇದ್ದೀನಿ. ಬ್ಲೌಸ್ ಮಾಸ್ಟರ್ ಕೋರ್ಸ್ ಅಂತ ಹೇಳಿ ನಮ್ಮದು ಏಪ್ರಿಲ್ 15ನೇ ತಾರೀಕು 2nd ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ತುಂಬ ಜನ ತುಂಬ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಅವ್ರದ್ದು ನಾನು ರಿವ್ಯೂ ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಬೋದು ನೀವು. ನೋಡ್ಬೋದು ಅವರು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ಯಾರ ಅಂಥೇಳಿ, ಮತ್ತು ಅವರು ಸ್ಟಿಚ್ ಮಾಡಿ ವೇರ್ ಮಾಡಿ ಆಮೇಲೆ ರಿವ್ಯೂ ಕೂಡ ಯಾವ ರೀತಿ ಕೊಟ್ಟಾರ ಅಂಥೇಳಿ ನೀವು ಸ್ಕ್ರೀನ್ ಮೇಲೆ ಹಾಕಿಲ್ಲ ಅವೆಲ್ಲನೂ ಕಮೆಂಟ್ಸ್ ಓದ್ಬೋದು. ಇನ್ನೂ ತುಂಬ ಕಮೆಂಟ್ಸ್ ಹಾಕ್ಯಾರ ಫ್ರೆಂಡ್ಸ್ ನನ್ನ ಗ್ರೂಪ್ ಒಳಗೆ. ಅಂದರೆ ಅವ್ರಿಗೆ ಯಾವ ರೀತಿ ಬ್ಲೌಸ್ ಕೂತದ ಅಂಥೇಳಿ ಪ್ರತಿಯೊಬ್ಬರು ಕೂಡ ಸ್ಟಿಚ್ ಮಾಡಿದವರು ಅವ್ರಿಗೆಲ್ಲನೂ ಕೂಡ ಒಬ್ಬರು ಕೂಡ ಬ್ಲೌಸ್ ಫೇಲ್ ಆಗ್ಯದ ಅಂತ ಹೇಳಿ ತುಂಬ ನೀಟಾಗಿ ಚೆನ್ನಾಗಿ ಹೇಳ್ಕೊಡ್ತೀರಿ ಅಂತೇಳಿ ಫಸ್ಟ್ ಬ್ಯಾಚು ತುಂಬ ಸಕ್ಸಸ್ಫುಲ್ಲಾಗಿ ನೀಟಾಗಿ ರನ್ನಿಂಗ್ ನಡೆದದ. 2nd ಬ್ಯಾಚು ಏಪ್ರಿಲ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ಫುಲ್ ಬ್ಲೌಸ್ ಕೋರ್ಸು. ಯಾರೆಲ್ಲ ಜಾಯ್ನ್ ಆಗಬೇಕನ್ನತ್ತಿರಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು. ಇದು ಮಾಸ್ಟರ್ ಕ್ಲಾಸ್ ಅದ ಫ್ರೆಂಡ್ಸ, ನಾರ್ಮಲ್ ಕ್ಲಾಸ್ ಅಲ್ಲ. ಮಾಸ್ಟರ್ ಕ್ಲಾಸಲ್ಲಿ ನಿಮಗೆ 15 ತರಹದ ಬ್ಲೌಸ್ ಪ್ಯಾಟರ್ನ್ಸ್ ಮತ್ತು 8 ತರಹದ ಬ್ಲೌಸ್ ಪ್ಯಾಟರ್ನ್ಸನ್ನು ನಾನು ಕಟಿಂಗ್ ಮತ್ತು ಸ್ಟಿಚಿಂಗು ಎಲ್ಲನೂ ಕೂಡ ನಾನು ಬಾಡಿ ಮೆಜರ್ಮೆಂಟ್ ಒಳಗನ ಹೇಳ್ಕೊಡಾಕತ್ತೀನಿ. ಅಳತಿ ಬ್ಲೌಸಿಂದ ಇಲ್ಲ, ಅಳತಿ ಬ್ಲೌಸ್ ಒಳಗೆ 1-2 ಮಿಸ್ಟೇಕ್ ಬರ್ತಾವೆ. ಈ ಮಾಸ್ಟರ್ ಕ್ಲಾಸ್ ಏನು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾವು ಕಟ್ಟಿಂಗ್ ಸ್ಟಿಚಿಂಗ್ ಏನು ಮಾಡಿಕೊಡ್ತೀವಲ್ಲ ಪರ್ಫೆಕ್ಟಾಗಿ ಬರ್ತಾವೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಂಗಿಲ್ಲ. ನಾನು ಕೂಡ ಆನ್ಲೈನ್ದವರಿಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ಲಾಕತ್ತೀನಿ. ತುಂಬ ನೀಟಾಗಿ ಅವರು ಕೂಡ ಕಲೀಲಾಕತ್ತಾರ. ನಿಮಗೂ ಕೂಡ ಇದೇ ರೀತಿ ಬೇಸಿಗೆ ರಜೆ ಒಳಗೆ 2 ತಿಂಗಳೊಳಗಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ 2 ತಿಂಗಳೊಳಗಾಗಿ ನಾನು ಕಲಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಬೇಗನೆ ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ. ಗೊತ್ತಲ್ಲ ನಿಮಗೆ ಯಾವಾಗ ಸ್ಟಾರ್ಟ್ ಅಂಥೇಳಿ. 2nd ಬ್ಯಾಚು ಮಾಸ್ಟರ್ ಕ್ಲಾಸು ಏಪ್ರಿಲ್ 15ನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬೇಗನೆ ಜಾಯಿನ್ ಆಗ್ರಿ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ, ಎಷ್ಟೇ ಕೆಲಸ ಬಂದ್ರೂ ನಾವು ಬೇಜಾರು ಮಾಡ್ಕೊಳ್ಳಾರ್ದೆ ತಾತ್ಸಾರ ಮಾಡಲಾರ್ದೇ ನಮ್ಮ ಕೆಲಸನ ನಾವು ಮಾಡಬೇಕು. ಯಾಕಂದ್ರೆ ಬೇಜಾರು ಮಾಡ್ಕೊಂಡ್ವಿ ಅಂತಂದರೆ ಕಸ್ಟಮರ್ ಜೊತೆ ನಾವು ಸಿಟ್ಟಿಲೆ ನಡ್ಕೊಂಡ್ವಿ ಅಂತಂದರೆ ಕಸ್ಟಮರ್ ಬರೋಂಗಿಲ್ಲ ಫ್ರೆಂಡ್ಸ. ಕಸ್ಟಮರ್ ಬರಲಿಲ್ಲ ಅಂತಂದ್ರೆ ಎಷ್ಟು ಕಷ್ಟ ಅದ ಅಂಥೇಳಿ ಗೊತ್ತದ. ಯಾಕಂದ್ರೆ ನಾವು ಇದ್ರ ಮೇಲೇ ಮಾಡೋರಲ್ಲ ಎಲ್ಲ ಕೆಲಸನೂ. ಅಂದ್ರೆ ಇದೊಂದು ಟೇಲ್ರಿಂಗ್ ಅಂತಂದ್ರೆ ಒಂದು ಮನೇನ ಸಿಟಿ ಒಳಗೆ ಒಂದು ಮನೇನ ನಡೆಸ್ಬೋದು ನಾವು ಹೆಣ್ಮಗಳು. ಒಂದು ಗೋರ್ಮೆಂಟ್ ನೌಕರಿದಾರಕ್ಕಿಂತಲೂ ನಾವು ಬಲ ಪಗಾರನ ತೆಗಿಬಹುದು ಈ ಸ್ಟಿಚಿಂಗ್ ಒಳಗೆ. ಅಷ್ಟು ಪ್ರಾಫಿಟೇಬಲ್ ಬಿಸ್ನೆಸ್ ಅದ ಫ್ರೆಂಡ್ಸ್ ಇದು. ಸ್ಟಿಚಿಂಗ್ ಒಳಗೆ ಒಂದು ಬ್ಲೌಸಿಗೆ 400 ತಿಳ್ಕೊರಿ ನೀವು. 2 ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಅಂದ್ರೆ 800 ರೂಪಾಯಿ ಆಯಿತು ನಮ್ಗೆ. ಹಳ್ಳಿ ಒಳಗದು ಏನು ಮಾಡ್ತಾರೆ, ಇಷ್ಟು ರೇಟ್ ಕೊಡಂಗಿಲ್ಲ ರೀ, ಭಾಳ ಕಡಿಮೆ ಅದಂತ ಹೇಳ್ತಿರ್ತಾರೆ. ಡೈಲಿ ನೀವು 2-3 ಬ್ಲೌಸ್ ಸ್ಟಿಚ್ ಮಾಡಿರಿ, ನಿಮಗೇನಿಲ್ಲ ಅಂದರೆ ಆರಾಮ್ಸೆ ಒಂದು 600ರಿಂದ 700 ರೂಪಾಯಿ ಪೇಮೆಂಟ್ ಬೀಳ್ತದೆ. ಇಲ್ಲ ನಾವು ಈಗ ಕಲೀಲಾಕತ್ತೀವಿ ಅಂತಂದರೆ ನೀವೇನು ಮಾಡ್ಬೋದು, ಈ ರೀತಿ ಅಲ್ಟ್ರೇಷನ್ ಬಟ್ಟೆನ ಹಿಡಿದು ಡೈಲಿ ನೀವು 300-400 ರೂಪಾಯಿ ಆದ್ರೂ ಸಾಕು. ನಿಮಗೇನಿಲ್ಲಂದ್ರೂ ತಿಂಗಳಿಗೆ ಮಿನಿಮಮ್ 10,000-12,000 ಸಾವಿರ ಅಂತರೂ ನೀವು ಆರಾಮ್ಸೆ ಪಗಾರ ತೆಗಿಬೋದು, ಪೇಮೆಂಟ್ ತೆಗಿಬೋದು ನಿಮ್ಮದು ಮನೆಯಲ್ಲೇ ಕುಂತು. ಬರೀ ನೀವು ಕಟ್ಟಿಂಗ್ ಸ್ಟಿಚಿಂಗ್ ಏನಿಲ್ಲ, ಅಲ್ಟ್ರೇಷನ್ ಬಟ್ಟೆಯಿಂದನೇ ಇಷ್ಟೆಲ್ಲ ನೀವು ತೆಗಿಬೋದು. ಮತ್ತು ಪಿಕೋ ಫಾಲ್ ಮಾಡಿರಿ ಅದ್ರ ಜೊತೆ. ಪಿಕೋ ಫಾಲು ಆಮೇಲೆ ಅಲ್ಟ್ರೇಷನ್ ಬಟ್ಟೆಗಳು ಹಾಗೆ ನೀವು ಮತ್ತು ನಿಧಾನಕ್ಕೆ ಬ್ಲೌಸ್ ಸ್ಟಿಚಿಂಗು ಎಲ್ಲನೂ ಕೂಡ ಕಲೀರಿ ಫ್ರೆಂಡ್ಸ್. ಹೆಣ್ಮಕ್ಳು ಖಾಲಿ ಕೂಡಬಾರ್ದು. ನಾ ಹೇಳ್ತೀನಿ ನಮ್ಮ ಕ್ಲಾಸಿಗೆ ಏನು ಈಗ ಆಫ್ಲೈನ್ ಕ್ಲಾಸಿಗೆ ಬರ್ಲಾಕತ್ತಾರಲ್ಲ ಅವರೆಲ್ಲರೂ ಹೇಳ್ತಾರೆ, ಮೇಡಮ್ ನಾನು ಫಸ್ಟಿಗೆಲ್ಲ ಕೆಲಸ ಬಿಟ್ಟಿದ್ದಾರೆ, ನೀವೇನು ಮೋಟಿವೇಶ್ನಲ್ ವೀಡಿಯೋ ಹಾಕ್ತಿರಲ್ಲ, ಆ ಮೋಟಿವೇಶ್ನಲ್ ವೀಡಿಯೋಸ್ಗಳು ನೋಡಿನೇ ನಾವು ಅರ್ಧಕ್ಕರ್ಧ ನಮ್ಮ ತಲೆಯಿಂದ ಟೆನ್ಷನ್ ಬಿಟ್ಟು ನಾವು ಏನಾದರೂ ಒಂದು ಸಾಧಿಸಬೇಕು, ಏನಾದರೂ ಒಂದು ಕಲಿಬೇಕು ಅಂಥೇಳಿ ನಿಮ್ಮ ಹತ್ರ ಬರ್ತಾಯಿದ್ದೀವಿ ರೀ ಮೇಡಮ್. ನಮ್ಗೆ
ನೀಟಾಗಿ ಹೊಲಿಗೆ ಕಲಿಸ್ಕೊಡ್ರಿ ಅಂತ ಬರ್ತಾರೆ. ಅದ್ರ ತಕ್ಕಂಗೆ ನನಗೆ ಎಷ್ಟೇ ಏನೇ ಒಂದು ಪ್ರಾಬ್ಲಮ್ ತ್ರಾಸು ಇದ್ರೂ ಕೂಡ ನಾನೆಲ್ಲ ಸಹಿಸ್ಕೊಂಡು ನೀಟಾಗಿ ಅವ್ರಿಗೆ ನಾನು ಹೊಲಿಗೆನ ಹೇಳ್ಕೊಡಕತ್ತೀನಿ. ಆಫ್ಲೈನ್ ಕ್ಲಾಸ್ದವರು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಏಪ್ರಿಲ್ ತಿಂಗಳೊಳಗೂ ಕೂಡ ಬರೋರು ಅದಾರ ಫ್ರೆಂಡ್ಸ್ ಕ್ಲಾಸಿಗೆ. ನೀವು ನಮ್ಮದು ವಿಜಯಪುರ ಸುತ್ತಮುತ್ತ ಹಳ್ಳಿ ಒಳಗದು ಇದ್ರಿ ಅಥವಾ ಲೋಕಲ್ ಸಿಟಿ ಒಳಗೆ ಇದ್ರಿ ಅಂತೂ ನಮ್ಮ ಆಫ್ಲೈನ್ ಕ್ಲಾಸಿಗೆ ನೀವು ಬರ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಆಫ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸು ವಿಜಯಪುರದಾಗ 2 ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ಆರಿ ವರ್ಕ್ ಕ್ಲಾಸಸ್ಸು ಜೂನ್ದೊಳಗೆ ನಾನು ಸ್ಟಾರ್ಟ್ ಮಾಡಾಕಿದ್ದೀನಿ. ಆಮೇಲೆ ಫ್ಯಾಬ್ರಿಕ್ ಪೇಂಟಿಂಗು, ಸಾರಿ ಪ್ಲೇಟಿಂಗು, ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಇವೆಲ್ಲ ಕ್ಲಾಸಸ್ ಕೂಡ ನಿಮ್ಗೆ ಆನ್ಲೈನ್ದಾಗ ಅವೈಲೇಬಲ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನಂಗೆ ಎಷ್ಟೇ ಪ್ರಾಬ್ಲಮ್ ಆದರೂ ಎಷ್ಟೇ ತ್ರಾಸು ಆದ್ರೂ ಕೂಡ ನಾನು ಇವೆಲ್ಲ ಕ್ಲಾಸಸ್ನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಆಮೇಲೆ ಮೇದೊಳಗೂ ಕೂಡ ನಾನು ಡ್ರೆಸ್ ಕೋರ್ಸದು ತುಂಬ ಜನ ಕೇಳ್ತಾ ಇದ್ದಾರೆ. ಮೇ ಒಳಗೆ ನಾನು ಡ್ರೆಸ್ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಫುಲ್ ಡ್ರೆಸ್ ಕೋರ್ಸು, ಅದು ಮಾಸ್ಟರ್ ಕ್ಲಾಸ್ ಒಳಗೆ ನಾನು ಹೇಳ್ಕೊಡ್ಬೇಕು. ಏನು ಹೇಳ್ಕೊಟ್ರು ನಾನು ನೀಟಾಗಿ ಚೆನ್ನಾಗಿ ಹೇಳ್ಕೊಡ್ಬೇಕನ್ನುವಂಥ ಒಂದು ಆಶೆ ಅದ. ಈ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಅನ್ನೋದು 15ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತದೆ ನೋಡಿರಿ ಫ್ರೆಂಡ್ಸ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಇದ್ರೊಳಗೆ ತುಂಬ ಬೆನಿಫಿಟ್ ಟ್ರೆಂಡಿಂಗ್ ಬ್ಲೌಸ್ಗಳು ಅದಾವು. ಬೋಟ್ ನೆಕ್ಕು, ಆಮೇಲೆ ಪ್ರಿನ್ಸ್ ಕಟ್ಟು, ಅಲ್ಟರ್ ನೆಕ್ಕು, ಫುಲ್ ಕಾಲರು, ಹಾಫ್ ಕಾಲರು, ಆಮೇಲೆ ಡಿಸೈನರ್ ಬ್ಲೌಸು, ಡಿಸೈನರ್ ಸ್ಲೀವ್ಸು, ಆಮೇಲೆ ಸ್ಲೀವ್ಲೆಸ್ ಬ್ಲೌಸು, ಬ್ಯಾಕ್ ಬೋಟು, ಫ್ರಂಟ್ ಡೀಪು, ಬ್ಯಾಕ್ ಬೋಟು, ಆಮೇಲೆ ಡೀಪ್ ನೆಕ್ಕು, ಸಬ್ಬೆಸಾಚಿ, ಆಮೇಲೆ ಇನ್ನು ಮಧುಬಾಲ ಬ್ಲೌಸು, ತುಂಬ ಏನು ಟ್ರೆಂಡಿಂಗ್ ಒಳಗೆ ಬ್ಲೌಸಸ್ ಅದಾವಲ್ಲ ಫ್ರೆಂಡ್ಸ್. ಇನ್ನು ನಾನು ಮರ್ತೀನಿ ಹೇಳೋದ್ರೊಳಗೆ ಸುಮಾರು ಒಂದು 15 ಪ್ಯಾಟರ್ನ್ಸ್ ಬ್ಲೌಸ್ ನಾನು ನಿಮಗೆ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಸ್ಟರ್ ಕ್ಲಾಸ್ ಒಳಗೆ ತೋರಿಸ್ಕೊಡ್ತಾ ಇದ್ದೀನಿ. ಫೀಸ್ ಮಾತ್ರ ತುಂಬ ಕಡಿಮೆ ಅದ. ನೋಡಿರಿ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ಕಲೀರಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ಕಾಲ ಮೇಲೆ ನೀವು ನಿಂದಿರಬೇಕು. ಯಾರಿಗೂ ಕೂಡ ನಾವು ಇವತ್ತು ಕೈ ಚಾಚಬಾರ್ದು. ಹೆಣ್ಮಕ್ಳು ಯಾವಾಗಲೂ ಸ್ವತಂತ್ರವಾಗಿರಬೇಕು. ಒಂದು ಸ್ವಲ್ಪ ದಿನ ನೋಡಿರಿ, ನೀವು ದುಡಿಯೋ ಹೆಣ್ಮಕ್ಳು ಕಾಲೇ ಕುಂತು ಕೈಯಾಗ ರೊಕ್ಕಿಲ್ಲಾರ್ದೇ ಆ ಅನುಭವ ನೋಡಿರಿ ನೀವು ಯಾವ ರೀತಿ ಇರ್ತದೆ. ಯಾಕಂದ್ರೆ ಆ ಅನುಭವ ನಾನು ಅನುಭವಿಸಿದ್ದೀನಿ. ನನಗೆ ಹುಷಾರಿಲ್ಲಾರ ಟೈಮ್ದೊಳಗೆ ಏನಿಲ್ಲ ಅಂದರೂ ನಾನು 9 ತಿಂಗಳ ತುಂಬಾ ತ್ರಾಸು ತೊಗೊಂಡಿದ್ದೀನಿ, ತುಂಬಾ ಲಾಸ್ ಆಯಿತು. ಆಮೇಲೆ ಕೆಲವೊಂದಿಷ್ಟು ರೀಸನ್ಗಳು ಅದಾವೆ. ಅವೆಲ್ಲನೂ ಕೂಡ ನಾನು ನೆಕ್ಸ್ಟ್ ನಿಮಗೆ ನನ್ನ ಮೋಟಿವೇಶ್ನಲ್ ವಿಡಿಯೋದಾಗೆಲ್ಲನೂ ಶೇರ್ ಮಾಡ್ಕೋತೀನಿ. ನಾನು ಎಷ್ಟೆಲ್ಲ ಕಷ್ಟಪಟ್ಟಾಗ ಯಾವ ರೀತಿ ಸಫರ್ ಆದೆ, ಎಷ್ಟು ಹೈರಾಣಾಗಿನಂತೆ ಅದು ನನಗೆ ಗೊತ್ತು, ದೇವ್ರಿಗೆ ಗೊತ್ತು ಫ್ರೆಂಡ್ಸ್. ಎಷ್ಟು ನಾನು ಫೈನಾನ್ಷಿಯಲಿ ತೊಂದರೆ ಅನುಭವಿಸಿದೆ ಅಂಥೇಳಿ. ಇವಾಗ ದೇವ್ರ ಪುಣ್ಯದಿಂದ ನಾನು ಹುಷಾರಾಗಿ ಮತ್ತೆ ನನ್ನ ಎಲ್ಲ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ದೀನಿ. ಅದು ಎಲ್ಲನೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದಾನೇ ಅಂತ ಹೇಳ್ಬೋದು. ನೀವೆಲ್ಲ ನನಗೆ ತುಂಬ ಬ್ಲೆಸ್ ಮಾಡಿದ್ರಿ ಫ್ರೆಂಡ್ಸ. ಯೂಟ್ಯೂಬ್ದಾಗಾಯಿತು, ಎಲ್ಲ ಹೊರಗಡೆ ಆಯಿತು, ಎಲ್ಲರೂ ಕೂಡ. ಮತ್ತು ನಾನು ಮೊನ್ನೆ ಶಿವರಾತ್ರಿ ದಿನ ನಾನು ಶಿವಗಿರಿಗೆ ಹೋಗಿದ್ದೆ. ನಾನು ಹೊರಗಡೆ ಹೋಗೋದು ರೇರು. ಅವಾಗೆಲ್ಲ ತುಂಬ ಜನ ನನಗೆ ಗುರುತು ಹಿಡಿದು, ನೀವು ಯೂಟ್ಯೂಬ್ ಮಾಡ್ತಿರಲ್ಲ, ನೀವು ಅಂಬಿಕಾ ಮೇಡಮ್ ಅಲ್ವಾ, ತುಂಬ ಚೆನ್ನಾಗಿ ವೀಡಿಯೋಸ್ಗಳು ಮಾಡ್ತೀರಿ ಅಂತ ತುಂಬ ಜನ ನನಗೆ ಗುರುತು ಹಿಡಿದು ಮಾತಾಡಿಸಿದ್ರು. ಅದಕ್ಕಿಂತ ಹೆಚ್ಚಿಂದು ನನಗೆ ಸಂತೋಷ ಏನಿಲ್ಲ ಫ್ರೆಂಡ್ಸ್. ನಾವು 4 ಗೋಡೆಗಳ ಮಧ್ಯೆನೇ ಇದ್ದು ವಿಡಿಯೋ ಮಾಡ್ತಿರ್ತೀವಲ್ಲ, ಹೀಗಾಗಿ ಎಲ್ಲ ನಾವು ಹೊರಗಡೆ ಹೋದಾಗ ಎಷ್ಟು ಜನ ನಮ್ಮನ್ನು ಗುರುತಿಸ್ತಾರಲ್ಲ, ಅದಕ್ಕಿಂತ ಹೆಚ್ಚಿಗೆ ನಮಗೆ ಏನು ಬೇಕು ಹೇಳ್ರಿ ಫ್ರೆಂಡ್ಸ್. ಮನೆ ಬಿಟ್ಟು ಹೊರಗೆ ಹೋಗಲ್ಲ ನಾನು. ಮನೆಯೊಳಗೆ ಜಾಸ್ತಿ ನನಗೇನು ಮೆಟೀರಿಯಲ್ಸ್ ಬೇಕಂದ್ರೂ ನಮ್ಮ ಯಜಮಾನ್ರೆ ತಂದು ಕೊಡ್ತಾರೆ. ಇವಾಗಾದರೂ ನಾನು ಯಾರ ಜೋಡಿ ಮಾತಾಡ್ತೀನಿ ಅಂತ ಕೇಳ್ಬೋದು. ನಮ್ಮ ಯಜಮಾನ್ರು ಮಾತಾಡ್ತಾಯಿದ್ರು. ಯಾಕಂದ್ರೆ ಮಧ್ಯಾಹ್ನ ಟೈಮ್ ನಾನು ಸ್ಟಿಚ್ ಮಾಡ್ತಾಯಿದ್ದೆ, ಊಟ ಮಾಡಿ ಕುಂತಿದ್ನೆಲ್ಲ, ಹೀಗಾಗಿ ನಿದ್ದೆ ಬರ್ತದೆ ಅಂಥೇಳಿ ಅವರು ನಾನು ಏನೋ ಒಂದು ಮಾತಿನ ಡಿಸ್ಕಷನ್ ಮಾಡ್ಕೊತ ನಾನು ಸ್ಟಿಚ್ ಮಾಡ್ತಾಯಿದ್ದೆ. ಈ ಥರ ನಡೀತಿರ್ತದೆ. ಈಗ ಫೋನ್ ಕೂಡ ನನಗೆ ತುಂಬ ಬ್ಯುಸಿ ಒಳಗಿರ್ತದೆ ಫೋನ್ ಯಾವತ್ತೂ. ಯಾಕಂದ್ರೆ ನಾನು ಆನ್ಲೈನ್ ಕ್ಲಾಸ್ಗಳು ವಿಡಿಯೋ ಮಾಡ್ತಾ ಇರೋದ್ರಿಂದ ಫೋನು ಕೂಡ ನನಗೆ ಅಷ್ಟು ಇದು ಆಗಂಗಿಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಹೊರಗಡೆ ಅಂದ್ರೆ ರಿಲೇಷನ್ ಬಿಟ್ಟು ಮತ್ತೆ ನಾನು ಯಾರ ಜೋಡಿ ಮಾತಾಡೋದಂತೂ ಬಿಟ್ಬಿಟ್ಟೇನೆ. ಬರೀ ನನ್ನ ಕೆಲಸ ಆಯಿತು, ಆಯಿತು. ಈ ಆನ್ಲೈನ್ ಕ್ಲಾಸ್ ವೀಡಿಯೋಸ್ ಮಾಡೋದಾಯಿತು, ಎಡಿಟಿಂಗ್ ಮಾಡೋದಾಯಿತು, ಆಮೇಲೆ ಕ್ಲಾಸಸ್ ಮಾಡೋದಾಯ್ತು. ಅಂದರೆ ಆಫ್ಲೈನ್ ಕ್ಲಾಸಿಗೆ ಮಂದಿ ಬರ್ತಾರಲ್ಲ, ಅವ್ರಿಗೆ ಆಫ್ಲೈನ್ ಕ್ಲಾಸದ್ದು ಟೈಮಿಂಗು 10:30ಯಿಂದ 1 ಗಂಟೆ ತನಕ ಇರ್ತದೆ. ಮತ್ತು ಅದಾದ ನಂತರ ಮತ್ತೆ ನಾನು ಮಧ್ಯಾಹ್ನ ಅಡುಗೆ ಹೇಳಿ ನಿಮಗೆ ಯಾವಾಗಲೂ ನಾನು ಮಧ್ಯಾಹ್ನ ಅಡುಗೆ ಮಾಡೋದು ಅಂಥೇಳಿ ಬೆಳಗ್ಗೆ ಅಡುಗೆ ಮಾಡಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಏನಾರ ನಾಷ್ಟ ಮಾಡಿದ್ನಿ ಅಂದರೆ ಮುಗೀತು. ಕ್ಲಾಸಸ್ ಮುಗಿಸ್ಕೊಂಡಿಂದ ನಾನು ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ 2-3 ಆಗುತ್ತೆ. ಆಮೇಲೆ ಮತ್ತು ಒಳ್ಳೆ ಒಂದು ಅರ್ಧ ತಾಸು ರೆಸ್ಟ್ ಮಾಡಿದೆ, ಮಾಡಲಿಕ್ಕೆ ಇಲ್ಲ. ಆಮೇಲೆ ಮತ್ತೆ ಸ್ಟಿಚಿಂಗ್ ಕೊಡ್ತೀನಿ. ಆಮೇಲೆ ಮತ್ತೆ ಈವ್ನಿಂಗ್ ಏನದ ನಾನು ಆನ್ಲೈನ್ ಕ್ಲಾಸದ್ದು ವೀಡಿಯೋಸ್ಗಳು ಮಾಡ್ತೀನಿ, ನೈಟ್ ಎಡಿಟಿಂಗ್ ಮಾಡ್ತೀನಿ. ಒಟ್ಟು ನನಗೆ ಟೈಮ್ ಪುರ್ಸತ್ತಿರಲ್ಲ ಫ್ರೆಂಡ್ಸ. ಈಗ ಅದರೊಳಗೆ ಮತ್ತು ನಾನು ಹೇಳಿದ್ನಲ್ಲ, ಫ್ಯಾಬ್ರಿಕ್ ಪೇಂಟಿಂಗು, ಆಮೇಲೆ ಆರಿ ವರ್ಕು, ಇವೆಲ್ಲನೂ ಕೂಡ ನಾನು ಕ್ಲಾಸಸ್ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ ಮೇದೊಳಗೆ ನಾನು ಡ್ರೆಸ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವೆಲ್ಲ ಕೋರ್ಸು ನಮ್ಮದು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸು. ಯೂಟ್ಯೂಬ್ಸ್ಗೂ ಕೂಡ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆ ನಮ್ಮದು ಸ್ಟೂಡೆಂಟ್ಸ್ರಿಗೂ ಕೂಡ ಹಾಕ್ತಾ ಇರ್ತೀನಿ. ಆಮೇಲೆ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕ್ತಾ ಇರ್ತೀನಿ. ಯಾವಾಗ ನಮ್ಮ ಆನ್ಲೈನ್ ಕ್ಲಾಸಸ್ಸು ಆಫ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಅದಾವ ಅಂಥೇಳಿ
ನೀವು ನೋಡಿ ಜಾಯ್ನ್ ಆಗ್ಬೋದು ಫ್ರೆಂಡ್ಸ. ಮತ್ತು ಇನ್ನೊಂದು ಟಿಪ್ಸ್ ಏನು ಅಂತಂದ್ರೆ, ನೀವು ಅಲ್ಟ್ರೇಷನ್ ಬಟ್ಟೆ ಹಿಡಿದ್ರಿ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಅವು ಹಳೆ ಬಟ್ಟೆಗಳು ಇರ್ತಾವಲ್ಲ, ಇಮಿಡಿಯೇಟ್ಲಿ ನೀವು ಸ್ಟಿಚ್ ಮಾಡಿ ಕೊಟ್ಬಿಡಬೇಕು. ತುಂಬ ದಿನಗಳ ವರೆಗೆ ಮನೆಯಲ್ಲಿ ಇಟ್ಕೊಂಡು ಕೂಡಬಾರ್ದು. ಅವು ನೆಗೆಟಿವ್ ಅಂಥೇಳಿ ಒಂದು ಸ್ವಲ್ಪ ಸ್ಪ್ರೆಡ್ ಆಗ್ತಿರ್ತಾವೆ ಅಂತ ಹೇಳ್ತಾರೆ. ಅಷ್ಟು ನನಗೇನು ಗೊತ್ತಿಲ್ಲ. ಮತ್ತು ನಾ ಏನೇ ಇಲ್ಲಿ ಹಳೆ ಬಟ್ಟೆ ಹಿಡಿದ್ರೂ ಅವು ಇಮಿಡಿಯೇಟ್ಲಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ, ಮನೆಯೊಳಗೆ ಇಟ್ಕೊಳ್ಳಲ್ಲ. ಇವು ಬೆಳಿಗ್ಗೆ 12 ಗಂಟೆಗೆ ಕೊಟ್ಟು ಹೋಗಿದ್ರು. ಇವಾಗ ಟೈಮಿಂಗ್ 3-3:30 ಆಗಕ್ಕೆ ಬಂದದ. ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ. ಹಳೆ ಬಟ್ಟೆಗಳು ಮನೆಯಲ್ಲಿ ಇಟ್ಕೊಂಡು ಕೂಡಬೇಡ್ರಿ ಕಸ್ಟಮರ್ದು, ಅದು ಏನೇ ಒಂದು ರೀಸನ್ ಆಗಿರಲಿ. ಹಳೆ ಬಟ್ಟೆಗಳನ್ನು ಇಮಿಡಿಯೇಟ್ಲಿ ಸ್ಟಿಚ್ ಮಾಡಿ ಕೊಡ್ರಿ. ಆಮೇಲೆ ಮತ್ತು ನೀವು ಸ್ಟಿಚ್ ಮಾಡಿದಂಥ ಚಿಂದಿ ಏನು ಉಳಿದಿರ್ತಾವಲ್ಲ, ಅಲ್ಲಲ್ಲೇ ಕಾಲ ಒಗಿಬೇಡ್ರಿ. ಅವು ತುಳಿದಾಡಬಾರ್ದು. ಅವು ಲಕ್ಷ್ಮಿ ಇದ್ದಂಗೆ ಅಂತ ಹೇಳ್ತಾರೆ. ಅವು ತುಳಿದಾಡಬಾರ್ದು. ಅದು ತುಳಿಯೋದ್ರಿಂದ ನಮಗೆ ಒಳ್ಳೇದಾಗಂಗಿಲ್ಲ. ಮತ್ತು ಯಾರಿಗಾರಿ ಒಲಿಗೆ ಹಚ್ಚಾಕ ಸುಡೋರಿಗೆ ಅದು ಕೊಡಕ್ಕೆ ಹೋಗಬೇಡ್ರಿ. ನಮ್ಮ ಮನೆಯೊಳಗಂತೂ ಬೈತಾರೆ ಫ್ರೆಂಡ್ಸ್, ಒಲಿಗೆ ಹಚ್ಚೋದು ಮತ್ತು ಅರ್ಬಿ ತುಗುಡಿ ಚಿಂದಿ ಉಳಿದಿರ್ತಾವಲ್ಲ ಆ ರೀತಿ ಮಾಡಿದ್ರೆ ಬೈತಾರೆ. ನಾವಂತೂ ಒಲಿಗೆ ಹಚ್ಚಲ್ಲ. ಹಚ್ಚೋರಿಗೂ ಕೊಡಕ್ಕೆ ಹೋಗ್ಬೇಡ, ಸುಡಬಾರ್ದು ಅವು ಬಟ್ಟೆ ಅಂಥೇಳಿ ನಮ್ಮ ಯಜಮಾನ್ರು ಬೈತಾರೆ. ಹೀಗಾಗಿ ನಾನು ಅವು ಯಾರಿಗೂ ಕೊಡಂಗಿಲ್ಲ. ಕೊಟ್ಟರೆ ನಾನು ಗ್ಯಾರೇಜ್ದವ್ರಿಗೆ ಇದು ಅವು ಏನೋ ಅಂತಾರಲ್ಲ ಫ್ರೆಂಡ್ಸ್, ಅವು ಗ್ಯಾರೇಜ್ದವ್ರಿಗೆ ಮಷೀನನ್ನು ಯೂಸ್ ಮಾಡ್ತಾರಂತ, ಮಷಿನ್ ಒರೆಸ್ಲಾಕ ಅದು ಅವ್ರಿಗೆ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ತೆಲುಗು ಮಾಡಿರ್ತೀನಿ ಫ್ರೆಂಡ್ಸ. ಇಷ್ಟು ಬಿಟ್ಟರೆ ನಾನು ಚಿಂದಿ ಬಟ್ಟೆಗಳನ್ನು ಸುಡಂಗಿಲ್ಲ ಮತ್ತು ಯಾರಿಗೂ ಕೊಡಂಗಿಲ್ಲ. ಓಕೆ ಫ್ರೆಂಡ್ಸ, ಈ ರೀತಿ ನೀವು ಮಾಡೋದ್ರಿಂದ ಕಸ್ಟಮರ್ ತುಂಬಾ ಜಾಸ್ತಿ ಆಗ್ತಾರಂತ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ, ಹಳೆ ಬಟ್ಟೆಗಳನ್ನು ಹಿಡಿದು ಇಮಿಡಿಯೇಟ್ಲಿ ಸ್ಟಿಚ್ ಮಾಡಿ ಕೊಟ್ಟು ಫ್ರೆಂಡ್ಲಿಯಾಗಿ ಮಾತಾಡಿ, ಓಕೆ ನಾವು ಮತ್ತು ಇನ್ನೊಂದು ಅವ್ರು ಹೋಗುವಾಗ ನೀವು ಹೇಳಬೇಕು ಏನು ಅಂತಂದ್ರೆ, ನಾವು ಈ ಏರಿಯಾಗೆ ರೀಸೆಂಟಾಗಿ ಬಂದಿದ್ದೀವಿ ರೀ. ಇಲ್ಲಿ ನಾವು ಬಂದಿದ್ದು ತುಂಬ ಜನರಿಗೆ ಗೊತ್ತಿಲ್ಲ. ನಾವು ಸ್ಟಿಚ್ ಮಾಡ್ತೀವಿ ಅಂಥೇಳಿ ನಿಮ್ಗೆ ಅಂದ್ರೆ, ನಾವು ಸ್ಟಿಚ್ ಮಾಡಾಕತ್ತೀವಲ್ಲ, ನಾವು ಇಂಥಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಬಂದೀವಿ ಅಂಥೇಳಿ ನೀವು ಕೂಡ ಅವರಿಗೆ ಹೇಳ್ರಿ, ಯಾರೇ ಕೇಳಿದರು ಅಂತಂದ್ರೆ ಅಂಥೇಳಿ ನಾವು ಅವ್ರು ಹೋಗುವ ಹೊತ್ನ್ಯಾಗ ಈ ರೀತಿ ಹೇಳಬೇಕು. ಫ್ರೆಂಡ್ಲಿಯಾಗಿ ನಕ್ಕೋತಾ ಮಾತಾಡಿ ಈ ರೀತಿ ಹೇಳೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅವರು ಕೂಡ ಕಸ್ಟಮರ್ ಖುಷಿಯಾಗಿ ಆಯ್ತು ರೀ ಹೇಳ್ತೀವ್ರಿ ಅಂಥೇಳಿ ಒಬ್ಬರದಿಂದ 4 ಮಂದಿ ಬಾಯಾಗ ಹೋಗಿ ಕಸ್ಟಮರ್ ನಮ್ಗೆ ಜಾಸ್ತಿ ಆಗ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳೋದು, ನಮ್ಮ ಕೆಲಸನ ನಾವು ಮಾಡುವಾಗ ನಾಚ್ಕೋಬಾರ್ದು. ಯಾಕಂದರೆ ನಾವು ಏನು ಸ್ಟಿಚಿಂಗ್ ಮಾಡ್ತೀವಿ, ಅಥವಾ ಇದು ಸ್ಟಿಚಿಂಗ್ ಒಂದೇ ಅಲ್ಲ, ನಾವು ಯಾವುದೇ ಒಂದು ಉದ್ಯೋಗ ಮಾಡಲಿ, ಆ ಉದ್ಯೋಗದಿಂದ ನಮ್ಗೆ ಹೊಟ್ಟೆ ತುಂಬ್ತಿತ್ತು ಅಂದ್ರೆ ಆ ಉದ್ಯೋಗದ ಬಗ್ಗೆ ನಾವು ನಾಚಿಕೆ ಪಟ್ಕೋಬಾರ್ದು. ಈಗ ನೋಡಿರಿ, ಇವು ಹಳೆ ಬಟ್ಟೆ ಅದಾವ ಅಂತೇಳಿ ನಾನು ವಾಪಸ್ ಕಳಿಸಿದ್ರೆ ನೆಕ್ಸ್ಟ್ ಕಸ್ಟಮರ್ ನನಗೆ ಬರೋದಿಲ್ಲ. ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಟ್ರೇಷನ್ ಮಾಡಿಕೊಂಡು ನೀವು ತಿಂಗಳಿಗೆ 10,000 to 12,000 ರೂಪಾಯಿ ಆರಾಮ್ಸೆ ಅರ್ನ್ ಮಾಡ್ಬೋದು, ಸಂಪಾದನೆ ಮಾಡಬಹುದು. ಓಕೆನಾ. ಆಮೇಲೆ ನಂದು ಯೂಟ್ಯೂಬ್ ನೋಡಿ ತುಂಬ ಜನ ನನ್ನ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಿಗೆ ಬರಾಕತ್ತೀರಿ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಮತ್ತು ನಾನು ತುಂಬ ದಿವಸದಿಂದ ವಿಡಿಯೋ ಹಾಕಿದ್ದಿಲ್ಲ ಅಂದ್ರೂ ಕೂಡ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆಮೇಲೆ ಕಮೆಂಟ್ ಹಾಕ್ತೀರಿ, ಯಾಕೆ ವಿಡಿಯೋ ಹಾಕಿಲ್ರಿ ಅಂತ ಕೇಳ್ತಾ ಇರ್ತೀರಿ, ಹುಷಾರದಿರಿಲ್ಲ ಅಂತ ಕೇಳ್ತಾ ಇರ್ತೀರಿ. ನನ್ನ ಮ್ಯಾಗ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿರಲ್ಲ. ಹೀಗಾಗಿ ನಾನು ಬೇಗನೆ ಹುಷಾರಾದೆ ಫ್ರೆಂಡ್ಸ. ನನಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಗೊತ್ತಿಲ್ಲ, ನಿಮ್ಗೆ ಗರ್ಭಕೋಶದಾಗ ಸಿಸ್ಟ್ ಆಗಿದ್ದು, ಅವೆಲ್ಲ ಟ್ಯಾಬ್ಲೆಟ್ ಮೇಲೆ ಕರಗಿದ್ದು, ಈಗೆಲ್ಲ ನಾನು ಆರಾಮದೀನಿ, ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ಬೋದು. ಓಕೆನಾ. ಇನ್ನು ಮೋಟಿವೇಶ್ನಲ್ ವೀಡಿಯೋಸ್ಗಳು ಅದೆಲ್ಲ ಬರ್ತಾ ಇರ್ತಾವೆ ನಮ್ಮ ಚಾನಲ್ನ. ಎಲ್ಲರೂ ಕೂಡ ಹೊಸದಾಗಿ ಯಾರೆಲ್ಲ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಮತ್ತು ಇನ್ನೂ ಏನಾದರೂ ಇಂಪಾರ್ಟೆಂಟ್ ಟಿಪ್ಸ್ ಇದ್ದು ಅಂದ್ರೂ ಕೂಡ ನಾನು ಇದ್ರೊಳಗೆ ಇನ್ಸ್ಟಾದಾಗ ಆಯಿತು, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಒಳಗೆ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ 10K ಆಗ್ಲಿಕ್ಕೆ ಬಂದಾರ. ಇದು ಎಲ್ಲ ನಿಮ್ಮ ಸಪೋರ್ಟ್ದಿಂದಾನೆ ಫ್ರೆಂಡ್ಸ. ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಅಂಬಿಕಾ ಡಿ ಫ್ಯಾಷನ್ ಅಂತ ಐತಿ. ಒಂದು ಸತಿ ನಮ್ಮದು ಅಂಬಿಕಾ ಡಿ ಫ್ಯಾಷನ್ ಚಾನಲನ್ನು ಅಂದ್ರೆ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿರಿ ಫ್ರೆಂಡ್ಸ್. ಅಲ್ಲಿನೂ ಕೂಡ ನಾನು ಇಂಪಾರ್ಟೆಂಟ್ ಟಿಪ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿನೂ ಕೂಡ ತುಂಬ ಜನ ಇಷ್ಟಪಟ್ಟು ಫಾಲೋ ಮಾಡ್ಯಾರ. ಎಲ್ಲರಿಗೂ ಕೂಡ ಥ್ಯಾಂಕ್ಸ್, ಧನ್ಯವಾದಗಳು ಫ್ರೆಂಡ್ಸ. ಹೀಗೆ ಇದೇ ಥರ ನನಗೆ ಬೆಳೆಸ್ತಾ ಇರಿ. ನಿಮ್ಮದೊಂದು ಪ್ರೀತಿಗೆ ನನ್ನ ದೊಡ್ಡ ನಮಸ್ಕಾರ ಫ್ರೆಂಡ್ಸ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಮತ್ತು ಕಟಿಂಗ್, ಸ್ಟಿಚಿಂಗ್ ನಿಮಗೆ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಅದೇ ಥರನೇ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಜೊತೆ ಮಾತಾಡ್ಕೊತ ನನ್ನ ಎಲ್ಲ ಬಟ್ಟೆಗಳು ಸ್ಟಿಚಿಂಗ್ ಆದು. ಇವಾಗ ನನ್ನ ಕಸ್ಟಮರ್ ನಂಬರ್ ಇಸ್ಕೊಂಡಿರ್ತೀನಿ. ಯಾವಾಗ್ಲೂ ಅವರಿಗೆ ಕಾಲ್ ಮಾಡಿ ನಿಮ್ಮ ಬಟ್ಟೆ ರೆಡಿಯಾಗಿ ಅವ್ರಿಗೆ ಬಂದು ಒಯ್ಯಿರಿ ಅಂತಂದ್ರೆ ಅವ್ರು ಬಂದು ಒಯ್ತಾರೆ ಫ್ರೆಂಡ್ಸ. ಓಕೆ, ನೋಡಿದ್ರಲ್ಲ ಎಷ್ಟೆಲ್ಲ ನಾವು ತಲೆ ಉಡಿಸಿ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮೆನ್ದವ್ರು ಅಂಥೇಳಿ
ಮತ್ತು ಇನ್ನೊಂದು ಬಿಸ್ನೆಸ್ ಮ್ಯಾನ್ದವರಿಗೆ ಒಂದು ಟಿಪ್ಸ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಎಲ್ಲರೂ ಕೂಡ ಮಿಸ್ ಮಾಡಲಾರ್ದೆ ವಿಡಿಯೋ ನೋಡಿರಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.